ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮವಾದಂತೆ ಸ್ವಾಗತಗಳು. ನಿಮಗೂ ಕೂಡ ನಿಮ್ಮ ಕೂದಲು ಈ ರೀತಿಯಾಗಿ ಸಾಫ್ಟ್, ಸಿಲ್ಕಿ ಮತ್ತು ಒಳ್ಳೆ ರೀತಿಯಲ್ಲಿ ಇರಬೇಕಂದ್ರೆ ರೆಗ್ಯುಲರ್ ಆಗಿ ಸ್ವಲ್ಪ ಹೇರ್ ಟಿಪ್ಸ್ನ ಬಳಸ್ತಾ ಬರಬೇಕು. ಹಾಗೂ ನಾವು ಶ್ಯಾಂಪು ಬದಲಾಯಿಸೋನ ನಿಲ್ಲಿಸ್ಬಿಡಬೇಕು. ಇಲ್ಲಿ ಶ್ಯಾಂಪು ಪ್ರಾಬ್ಲಮ್ ಇಲ್ಲ, ಆದರೆ ಅದನ್ನು ನಾವು ಬಳಸೋ ರೀತಿ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಹಾಗೂ ಕೂದಲು ಒಳ್ಳೆ ರೀತಿಯ ಸಾಫ್ಟ್, ಸಿಲ್ಕಿ ಮತ್ತು ನಿಮಗೆ ಒಳ್ಳೆ ರೀತಿಯಾದ ಕಲರ್ ಬೇಕಾಗಿರುವಂಥದ್ದು ಇದ್ದರೆ ಈ ಒಂದು ರೆಮಿಡಿನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದ್ರಿ ಡಿಫ್ರೆನ್ಸ್ನ ನೀವೇ ಸ್ವಂತಾಗಿ ಕಾಣ್ತೀರಾ. ಹಾಗೂ ತುಂಬಾ ಒಳ್ಳೆ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಸೊ ಅದನ್ನು ಮಿಸ್ ಮಾಡದೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊತಾ ಬನ್ನಿ. ಅದು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಯಾವುದೇ ಸಾವಿರ ರೂಪಾಯಿಗಳ ಖರ್ಚು ಮಾಡ್ಕೋ ಅವಶ್ಯಕತೆ ಇಲ್ಲ ಅಥವಾ ಕೆಮಿಕಲ್ ಬಳಸೋ ಅಗತ್ಯವಿಲ್ಲ. ಆ ಒಂದು ರೆಮಿಡಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಡ ಮಾಡದೆ ಬನ್ನಿ, ನಿಮಗೆ ತೋರಿಸ್ಕೊಡ್ತೀನಿ. ಅದ್ರಗೋಸ್ಕರ ನೋಡಿ, ಮೊದಲು ಇಲ್ಲೊಂದು ಬೌಲನ್ನು ತೊಗೊಳ್ಬೇಕು. ಅದ್ರೊಳಗಡೆ ಇವಾಗ ನಾನು ಮೇನ್ ಹಾಕ್ತಾ ಇರೋಂಥದ್ದು ಏನಂದರೆ ಇನ್ಸ್ಟೆಂಟ್ ಆಗಿರುವಂಥ ಕಾಫಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಕಾಫಿ ಅವೈಲೇಬಲ್ ಇರುತ್ತೋ ಆ ಒಂದು ಕಾಫಿನ ಇಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಕಾಫಿ ನೋಡಿ ವೀಕ್ಷಕರೇ, ಭಾಳಷ್ಟು ಒಳ್ಳೆ ಆಗಿರುವಂಥ ಹರ್ಬ್ ಇದೆ ನಮ್ಮ ಕೂದಲು ಆರೈಕೆ ಸಲುವಾಗಿ. ಕೂದಲನ್ನ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ, ಕೂದಲನ್ನ ಒಳ್ಳೆ ರೀತಿಯಲ್ಲಿ ಸಾಫ್ಟ್, ಸಿಲ್ಕಿ, ಶೈನಿ ಮಾಡುತ್ತೆ, ಕೂದಲಿನಲ್ಲಿ ಒಂದು ಹೊಳಪನ್ನು ತರುತ್ತೆ. ಕೆಲವೊಮ್ಮೆ ನಾವು ನೋಡ್ತೀವಿ ಕೂದಲು ಉದ್ದಿರ್ತವೆ, ಆದರೆ ಅದರಲ್ಲಿ ಆ ಒಂದು ಹೊಳಪು ಇರಲ್ಲ, ಒಂದು ಶೈನ್ ಇರೋದಿಲ್ಲ. ಸೊ ಕಾಫಿ ನಾವು ಬಳಸ್ತಾ ಇದ್ದರೆ ರೆಗ್ಯುಲರ್ ಆಗಿ ಆ ಒಂದು ಶೈನ್ ನಮ್ಮನ್ನು ಬರುತ್ತೆ. ಆಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಅಂದರೆ ಶುಗರ್ ಹಾಕೋತಾ ಇದ್ದೀನಿ. ಯಾಕಪ್ಪ ಶುಗರ್ ಹಾಕ್ಕೋತಾ ಇದ್ದೀನಿ ಅಂದರೆ ವೀಕ್ಷಕರೇ ನೋಡಿ, ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಪಾರ್ಲರ್ನಲ್ಲಿ ಹೋಗಿ ನಾವು ಕಲರ್ ಟ್ರೀಟ್ಮೆಂಟ್ ಹಾಗೂ ಕೆರಾಟಿನ್ ಟ್ರೀಟ್ಮೆಂಟ್ನ ತಗೋತೀವಿ. ಅದು ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮ ಕೂದಲಿಗೆ ಅಂಟ್ಕೊಂಡು ಹೆಲ್ಪ್ ಮಾಡುತ್ತೆ, ಕೂದಲು ಆರೈಕೆ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಇಲ್ಲಿ ಶುಗರ್ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಹಾಕಿರುವಂಥದ್ದು ಏನಂದರೆ ವೀಕ್ಷಕರೇ, ನಾನೆಲ್ಲಿ ಹಾಕ್ತಾ ಇರುವಂಥದ್ದು ಕೋಕೋ ಪೌಡರ್. ಇದು ಕೂಡ ಸಾಮಾನ್ಯವಾಗಿ ನಿಮಗೆ ಯಾವುದೇ ಒಂದು ಶಾಪ್ನಲ್ಲಿ ಅಥವಾ ಆನ್ಲೈನ್ ಸಿಗುತ್ತೆ. ಈ 3 ಇಂಗ್ರೀಡಿಯೆಂಟ್ ಕೂದಲನ್ನ ಒಳ್ಳೆ ರೀತಿಯಲ್ಲಿ ಇಡೋಕ್ಕೆ, ಕೂದಲನ್ನ ನ್ಯಾಚುರಲಿ ಕಲರ್ ಕೊಡೋದಕ್ಕೆ ಹಾಗೂ ಮತ್ತು ಸಾಫ್ಟ್, ಶೈನಿ, ಸಿಲ್ಕಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತವೆ. ಹಾಗಾಗಿ ನೋಡಿ, ನಾನು 3 ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರ್ ಆಗಿ ವಾರಕ್ಕೆ ಒಂದ್ಸಲ ಆದರೂ ನೀವು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಕೂದಲು ಆರೈಕೆ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಇವಾಗ ನೋಡಿ, ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ಲೂಸ್ ಮಾಡ್ಕೋಬಾರ್ದು ಕನ್ಸಿಸ್ಟೆನ್ಸಿ, ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಯಾಕಂದರೆ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಜೊತೆಗೆ ನಾವು ಏನು ಶುಗರ್ ಹಾಕಿದ್ದೀವಲ್ವ ಅದು ಕರಗಬೇಕು. ಇಲ್ಲಿ ನೀವು ಶುಗರ್ ಪೌಡರ್ ಸಹ ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ಇದನ್ನು ವಾರಕ್ಕೆ ಒಂದ್ಸಲ ಅಂತೂ ಖಂಡಿತವಾಗ್ಲೂ ಯೂಸ್ ಮಾಡಬೇಕು. ಸೊ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದರಲ್ಲಿ ಏನು ಹಾಕಬೇಕಂತ ನಿಮ್ಮನ್ನು ಹೇಳ್ತೀನಿ. ಸೊ ಇದನ್ನು ತಲೆ ಸ್ನಾನಕ್ಕೂ ಬರೀ ಒಂದು 20 ನಿಮಿಷ ಮೊದಲು ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ನಾರ್ಮಲ್ ವಾಟ್ರಿಂದ ಸ್ನಾನ ಮಾಡಿದ್ರೆ ಆಯಿತು. ಕೂದಲು ನೋಡ್ತಾ ಇರಿ ಅಷ್ಟು ಸಾಫ್ಟ್, ಶೈನಿ ಮತ್ತು ಫುಲ್ಲು ಸಿಲ್ಕಿ ಆಗುತ್ತವೆ. ಇವಾಗ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಶ್ಯಾಂಪೂನ ಇಲ್ಲಿ ಹಾಕ್ಕೊಳ್ಬೇಕು. ಪದೇ ಶ್ಯಾಂಪೂನ ಬದಲಾಯಿಸೋದ್ರಿಂದ ಕೂಡ ನಮ್ಮ ಕೂದಲು ಉದುರೋ ಸಮಸ್ಯೆ, ಕೂದಲು ಡ್ಯಾಮೇಜ್ ಆಗೋ ಸಮಸ್ಯೆ ಆಗುತ್ತೆ. ಸೊ ನೋಡಿ, ಇಲ್ಲಿ ಶ್ಯಾಂಪೂನ ಬದಲಾಯಿಸ್ಬಿಡಿ, ಬರೀ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದಂತ ತಿಳ್ಕೊಂಡ್ರೆ ಸಾಕು. ಸೊ ರೆಗ್ಯುಲರ್ ಆಗಿ ಬಳಸೋವಂಥ ಶ್ಯಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಏನು ಮಾಡಬೇಕಂದ್ರೆ, ತಲೆ ಸ್ನಾನಕ್ಕೆ ಹೋಗ್ತೀವಲ್ವ ಅದರ ಮುಂಚೆ ಒಂದು 20 ನಿಮಿಷ ಮುಂಚೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಮೋಸ್ಟ್ಲಿ ಲೆಂತ್ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕು, ಸ್ಕ್ಯಾಲ್ಪ್ ಮೇಲೆ ಕೂಡ ಮಾಡ್ಕೊಳ್ಬೇಕು. ಆದರೆ ಮೋಸ್ಟ್ಲಿ ಏನಾಗುತ್ತೆ ಅಂದರೆ ಲೆಂತ್ ಮೇಲೆ ತುಂಬಾ ಡ್ಯಾಮೇಜ್ ಆಗಿರುತ್ತೆ, ಸ್ಪ್ಲಿಟಲ್ಸ್ ಆಗಿರುತ್ತೆ. ಸೊ ಅದಕ್ಕೆ ಇದು ಒಂದು ಬೆಸ್ಟ್ ಆದಂಥ ರಾಮಬಾಣ ಇಲಾಜ ಇದೆ. ಸೊ ನೋಡಿ, ಅದನ್ನು ಅಪ್ಲೈ ಮಾಡಿಕೊಂಡು ಬರೀ ಒಂದು 20 ನಿಮಿಷ ಇಟ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರಕ್ಕೆ ಒಂದ್ಸಲ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. 1 ತಿಂಗಳ ಒಳಗಡೆ ನಿಮ್ಮ ಕೂದಲು ಆರೈಕೆ ಯಾವ ರೀತಿಗೆ ಬದಲಾಯಿಸೋದಂತ ನೀವೇ ನೋಡಿಕೊಂಡು ಆಶ್ಚರ್ಯ ಪಡ್ಕೊಳ್ತೀರಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ನಾನು ಈ ಒಂದು ಚಾನಲ್ನ ಲೈಕ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಇದನ್ನು ಯೂಸ್ ಮಾಡಿಕೊಂಡು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಯೂಸ್ ಆಗುತ್ತೆ ಅಂತ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.